ಮರುಜೀವ ನೀಡಿ ಪ್ರಭು. ಪಾರ್ವತಿಯ ಕರುಣಾಜನಕ ಬೇಡಿಕೆಯನ್ನು ಕಂಡು ಶಿವನ ಕೋಪ ತಣ್ಣಗಾಗುತ್ತದೆ. ಪಾರ್ವತಿಯ ಪ್ರೀತಿಗಾಗಿ ಶಿವನು ಆ ಹಂದಿಮರಿಗೆ ಪುನರ್ಜನ್ಮವನ್ನು ಕರುಣಿಸಿ ಮರುಜೀವ ನೀಡುತ್ತಾನೆ ಮತ್ತು ಅದಕ್ಕೆ ದೈವಿಕ ಶಕ್ತಿಗಳನ್ನು ನೀಡಿ, ನೀನು ಭೂಲೋಕದಲ್ಲಿ ವರಹರೂಪಿಯಾದ ಪಂಜುರ್ಲಿ ದೈವವಾಗಿ ನೀನು ಭೂಲೋಕವನ್ನು ಪ್ರವೇಶಿಸು. ಅಲ್ಲಿ ಸತ್ಯ, ನ್ಯಾಯ, ಧರ್ಮವನ್ನು ರಕ್ಷಿಸುವ ದೈವವಾಗಿ ಮೆರೆದಾಡು. ಅಲ್ಲಿ ನಿನಗೆ ಅನೇಕ ಭಕ್ತಾದಿಗಳು ಹುಟ್ಟಿಕೊಳ್ಳುತ್ತಾರೆ. ಅವರು ನೀಡುವ ನೈವೇದ್ಯವನ್ನು ನೀನು ಸ್ವೀಕರಿಸಿ, ಒಳ್ಳೆಯವರನ್ನು ರಕ್ಷಿಸಿ, ದುಷ್ಟರನ್ನ ಶಿಕ್ಷಿಸಿ, ಸತ್ಯವನ್ನು ಉಳಿಸು ಎಂದು ಶಿವಪಾರ್ವತಿಯರು ಆಶೀರ್ವದಿಸಿ ಆ ಹಂದಿಮರಿಯನ್ನು ವರಹರೂಪಿಯಾದ ಪಂಜುರ್ಲಿ ದೈವವಾಗಿ ಭೂಲೋಕಕ್ಕೆ ಕಳುಹಿಸುತ್ತಾರೆ. ಪಂಜುರ್ಲಿ ದೈವವು ಕೇವಲ ಒಂದು ಪುರಾಣದ ಕಥೆಯಲ್ಲ, ಅದು ಇಂದಿಗೂ ತುಳುನಾಡಿನ ಮನೆ ಮನೆಗಳಲ್ಲಿ ಜೀವಂತವಾಗಿರುವ